90 ಮಿನಿಟ್ಸಲ್ಲಿ ಬರೀ ನಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್‌ಗೆ ನನಗೆ ಅರ್ಧ ಟೈಮ್ ಹೋಯ್ತು ಸರ್. ಬರೀ ನಾನು 50 ಮಾರ್ಕ್ಸ್ ಆಗ್ತಿದೆ ಸರ್, 60 ಮಾರ್ಕ್ಸ್ ಆಗ್ತಿದೆ ಸರ್. ಈ ಥರ ಎಲ್ಲ ಪ್ರತಿಯೊಬ್ಬೊಬ್ಬರು ಒಂದೊಂದು ಏನು ತೊಂದರೆಗಳನ್ನ ಹೇಳ್ತಾ ಇದ್ದಾರೆ. ಯೆಸ್, ಐ ರಿಸ್ಪೆಕ್ಟ್. ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದ ಟಫ್ ಎಕ್ಸಾಮ್. ಆ ಒಂದು ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಪೇಪರ್ ಎಷ್ಟಾದ್ರೂ ಟಫ್ ಕೊಡಿ, ನೋ ಇಶ್ಯೂಸ್. ಬಟ್ ಏನಂತಂದ್ರೆ ಅದ್ರ ಜೊತೆಗೆ ಒಂದು ಟೈಮಿನೂ ಕೊಡ್ತಾ ಇರಬೇಕು. ಈಗ 2 ಅವರ್ಸ್, 2.5 ಅವರ್ಸ್ ಪೇಪರ್‌ನ 90 ಮಿನಿಟ್ಸಲ್ಲಿ ಮುಗಿಸಿ ಅಂತಂದ್ರೆ ಎಲ್ಲರಿಗೂ ಕಷ್ಟನೇ ಅದು. ಸೊ ಈ ಒಂದು ಪೇಪರ್‌ನು ನಾನು ವಿತ್ ರೆಸ್ಪೆಕ್ಟ್ ಟು ಮೈ ಒಂದು ಅಸಂಪ್ಷನ್ ಅಥವಾ ಮೈ ಅನಾಲಿಸಿಸ್ ಅಂತ ಅಂದಾಗ ಇಟ್ ಇಟ್ ವಾಸ್ ವೆರಿ ವೆರಿ ಟಫ್ ಪೇಪರ್. ಸೊ ನನಗೂ ಗೊತ್ತಿಲ್ಲ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತೇಳಿ. ಸೊ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ರೇಂಜ್ ಇರ್ಬೋದು, 55 ಟು 60 ಅಂತ ಎಲ್ಲರೂ ಹೇಳ್ಬೋದು. ಬಟ್ ಎಸ್, ಎಕ್ಸಾಕ್ಟ್ಲಿ ಇಷ್ಟಿಗೆ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು. ಮೇ ಬಿ ಇದಕ್ಕಿಂತನೂ ಕಮ್ಮಿನೂ ಆಗ್ಬೋದು. ಸೊ ಬಿ ಪ್ರಿಪೇರ್ಡ್ ಫಾರ್ ಆಲ್ ದ ಥಿಂಗ್ಸ್. ಆ್ಯಂಡ್ ಎಸ್, ಏನಂದ್ರೆ ಎಷ್ಟು ದಿನ ಅಂತ ಇದೇ ಒಂದು ಇದರಲ್ಲಿ ಗುಂಗಲ್ಲಿ ಕುಂತ್ಕೋತೀರಾ? ನೆಕ್ಸ್ಟ್ ಏನು ಟಾರ್ಗೆಟ್ ಇದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಇದೊಂದು ಗೋಲ್ಡನ್ ಮೂಮೆಂಟ್ ಇದೆ ಎಲ್ಲರಿಗೂ. ಕಾಲ್ಫಾರ್ಮ್ ಜಾಸ್ತಿ ಆಗಿದೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ನಿಮ್ದು ಫೋಕಸ್ ಇರಲಿ. ಈ ವಿಡಿಯೋ ಲೈಕ್ ಆಗಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.